ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಸಾರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಮೇಡಮ್ಗೆ, ನನ್ನ ತಂದೆ ತಾಯಿಯರಿಗೆ, ನನ್ನ ಮಾರ್ಗದರ್ಶಕ ಗುರು ಬ್ರಹ್ಮಶ್ರೀ ಪ್ರೇಮನಾಥ್ ಸರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನನ್ನ ಜೊತೆ ಸೇರಿರುವ ಎಲ್ಲಾ ಧ್ಯಾನ ಮಿತ್ರರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಮಾಸ್ಟರ್ಸ್, ಉನ್ನತ ಲೋಕದ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಅಲ್ಲಿಗೆ ಹೋಗೋದಕ್ಕೆ ತಯಾರಾಗೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳೋದು ಬಹಳ ಮುಖ್ಯ. ಬ್ರಿಟಿಷರು ನಮ್ಮ ಇಂಡಿಯಾಗ್ ಬಂದಾಗ ಇಲ್ಲಿರುವ ಒಂದು ಸನಾತನ ಧರ್ಮದ ಬಗ್ಗೆ ಅವರು ಅಧ್ಯಯನ ಮಾಡಿ ಮೆಕಲಿಸ್ ಕ್ವೀನ್ ಎಲಿಜಬೆತ್ಗೆ ಮೆಸೇಜ್ ಕಳಿಸ್ತಾನಂತೆ. ನಾವು ಇಂಡಿಯಾನ ಕಾಂಕರ್ ಮಾಡ್ಬೇಕು ಅಂತಂದ್ರೆ ಇವರ ಎಜುಕೇಶನ್ ಸಿಸ್ಟಮ್, ವಿದ್ಯಾಭ್ಯಾಸದ ವ್ಯವಸ್ಥೆಯನ್ನು ಒಡಿಬೇಕಾಗುತ್ತೆ ಅಂತ ಹೇಳಿದ್ರು. ಅಂತ ವಿದ್ಯಾಭ್ಯಾಸ ವ್ಯವಸ್ಥೆ ಯಾದಿತ್ತು? ಗುರುಕುಲ್ ವ್ಯವಸ್ಥೆ. ಗುರು ಅಂದ್ರೆ ಅಪಾರವಾದ ಭಕ್ತಿ, ನಂಬಿಕೆ, ಗೌರವ ಎಲ್ಲವನ್ನೂ ಕೊಡುವಂತ ಶಿಷ್ಯನ್. ಆ ಒಂದು ಸರೆಂಡರ್ನೆಸ್, ಸಮರ್ಪಣಾ ಭಾವ ಗುರುವಿಗೆ ಎಲ್ಲವನ್ನು ಹೊಂದಿರುವ ಆ ಶೈಕ್ಷಣಿಕ ಪದ್ಧತಿಯನ್ನು ಒಡೆದಾಕ್ಬೇಕು ಅಂತೇಳಿ ಒಂದು ಪತ್ರ ಬರೀತಾನೆ. ಪತ್ರ ಬರೆದ ಮೇಲೆ ಅವರ ಮೇನ್ ಮೋಟ ಆಗುತ್ತೆ, ಇಲ್ಲಿಯ ಒಂದು ಸಿಸ್ಟಮ್ನ ಹೊಡೆದಾಕ್ಬೇಕು, ಶೈಕ್ಷಣಿಕ ವ್ಯವಸ್ಥೆಯನ್ನು ಒಡೆದಾಕ್ಬೇಕು. ಅವಾಗೆ ಮೆಕಲಿಸ್ ಸಿಸ್ಟಮ್ ಆಫ್ ಎಜುಕೇಶನ್ ಅಂತೇಳಿ ದರಿದ್ರವಾದ ಒಂದು ಎಜುಕೇಶನ್ ಸಿಸ್ಟಮ್ ತಗೊಂಬಂದು ನಮ್ಮ ಎಲ್ಲರ ಮೇಲೆ ಹಾಕಿದ್ರು. ಅವರು ಎಲ್ಲಿ ಗುರುಕುಲ್ ಇರುತ್ತೆ ಅದನ್ನ ಖಾಲಿ ಮಾಡಿಸಿ ಕೆಲವೊಂದ್ ಕಡೆ ಈವನ್ ಆ ಗುರುಕುಲ್ನ ಸುಟ್ಬಿಟ್ರು. ಲಕ್ಷಾನುಗಟ್ಲೆ ಇರೋ ಗುರುಕುಲ್ ಸಿಸ್ಟಮ್ಸ್ ಎಲ್ಲವನ್ನು ಬಂದ್ ಮಾಡ್ತಾ ಬಂದ್ರು. ಸರ್ಟಿಫಿಕೇಟ್ ಕೊಡೋದಕ್ಕೆ ಶುರು ಮಾಡಿದ್ರು. ನೀವು ಎಜುಕೇಶನ್ ಸಿಸ್ಟಮ್, ನೀವು ಇಷ್ಟು ಪಾಸ್ ಆಗಿದಿರಿ, 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸ್ ಅನ್ನೋ ಪದ್ಧತಿಗಳನ್ನ ತಗೊಂಬಂದ್ರು. ಪ್ರತಿ ಕ್ಲಾಸಿಗೆ ಎಕ್ಸಾಮ್ ಅಂತ ತಗೊಂಬಂದ್ರು, ಪ್ರತಿ ಕ್ಲಾಸಿಗೆ ಸರ್ಟಿಫಿಕೇಟ್ ಅಂತ ತಗೊಂಬಂದ್ರು. ಕಾಂಪಿಟಿಷನ್ ಮಾಡಕ್ಕೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ರು. ಒಬ್ಬರನ್ನೊಬ್ಬರು ಕಾಂಪಿಟಿಷನ್ ಮಾಡ್ಬೇಕು, ಕಲಿಯೋದಕ್ಕಿಂತ ಜಾಸ್ತಿ ಕಾಂಪಿಟಿಷನ್ ಮೇಲೆ ಹೋಗ್ಬೇಕು. ಹೀಗೆ ನಮ್ಮ ಭಾರತದ ವಿದ್ಯಾಭ್ಯಾಸ ಎಷ್ಟು ಅತ್ಯುತ್ತಮವಾಗಿತ್ತೋ ಅದನ್ನ ಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಮಾಡಿಬಿಟ್ರು. ಅದನ್ನು ಹೊಡೆದು ಹಾಕಿದ ನಂತರ ನಿಧಾನವಾಗಿ ಸುಮಾರು 130ರಿಂದ 150 ವರ್ಷ ಆ ಬ್ರಿಟಿಷರು ನಮ್ಮನ್ನ ಆಳಿದ್ರು. ಆ ಒಂದು 130ರಿಂದ 150 ವರ್ಷದಲ್ಲಿ ನಮ್ಮ ಗುರುಕುಲ್ ಸಿಸ್ಟಮ್ನ ಪೂರ್ತಿ ಬುಡ ಸಮೇತ ಕಿತ್ತಾಕ್ಬಿಟ್ರು. ಆ ಒಂದು ಗುರುಕುಲ್ ಸಿಸ್ಟಮ್ ನಲ್ಲಿ ಏನಿತ್ತು ಅಂತ ತಿಳ್ಕೊಳೋದು ಬಹಳ ಮುಖ್ಯ. ಈ ಎಲ್ಲಾ ಎಜುಕೇಶನ್ ಸಿಸ್ಟಮ್ ಏನ್ ಮಾಡ್ತವೆ, ನಮಗೆ ಹೊರಗಿಂದ ಜ್ಞಾನವನ್ನು ತುಂಬ್ತಾರೆ. ಒಂಥರ ಊಟ ಮಾಡಿಸೋದಲ್ಲ, ಊಟ ತುರುಕೋದ್ ಹೆಂಗ್ ತುರುಕ್ತಾರಲ್ಲ ಆ ತರ ಆಗಿದೆ. ಆದ್ರೆ ನಮ್ಮ ಹಳೆ ಗುರುಕುಲ್ ಪದ್ಧತಿ ಆ ತರ ಇದ್ದಿಲ್ಲ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಧ್ಯಾನವನ್ನು ಮಾಡಿಸ್ತಿದ್ರು. ಪ್ರಾಣಿಗಳ ಜೊತೆಗೆ ಯಾವ ರೀತಿ ನಮ್ಮ ವ್ಯವಹಾರ ಇರಬೇಕು ಅಂತೇಳಿ ಕಲ್ಸ್ಕೊಡ್ತಿದ್ರು. ಗಿಡಗಳ ಜೊತೆಗೆ ನಮ್ಮ ಸಂಪರ್ಕ ಹೇಗಿರ್ಬೇಕು ಅಂತೇಳಿ ಕಲ್ಸ್ಕೊಡ್ತಾ ಇದ್ರು.
ಹಾಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಮೇಲೆ, ಆತ್ಮಶಕ್ತಿ ಎಂತದು ಅಂತ ತಿಳ್ಕೊಂಡ ಮೇಲೆ, ಆತ್ಮದ ಮುಖಾಂತರ ಈ ಮನಸ್ಸನ್ನು ಚಲಿಸೋದನ್ನ ಕಲಿಸ್ಕೊಡ್ತಿದ್ರು. ಈಗ ಮನಸ್ಸು ನಮ್ಮನ್ನು ಹುಚ್ಚಾಬಿಟ್ಟಿ ಓಡಿಸ್ತಾ ಇದೆ. ಯಾಕೆಂದ್ರೆ ಆತ್ಮದ ಕನೆಕ್ಟಿವಿಟಿ ಇಲ್ಲ ಅಂತಂದ್ರೆ, ಒಂದು ಲಗಾಮಿಲ್ಲದ ಕುದುರೆ ಯಾವ ರೀತಿ ಓಡುತ್ತೋ ಆ ರೀತಿ ಈ ಮನಸ್ಸು ಓಡಕ್ ಶುರು ಮಾಡುತ್ತೆ. ಅದೇ ರೀತಿ ಈ ಒಂದು ಗುರುಕುಲ್ ಸಿಸ್ಟಮ್ ಒಡೆದು ಹಾಕಿದ ನಂತರ ನಮ್ಮೆಲ್ಲರ ಬಾಳೆವು ಆ ಲಗಾಮಿಲ್ಲದ ಕುದುರೆ ತರ ಆಗಿ ಮನಸ್ಸಿನ ಎಜುಕೇಶನ್ ಸ್ಟಾರ್ಟ್ ಆಯ್ತು. ಮೈಂಡ್ ಎಜುಕೇಶನ್. ಆತ್ಮ ವಿದ್ಯಾಭ್ಯಾಸ ಹೋಗಿ ಮನಸ್ಸಿನ ವಿದ್ಯಾಭ್ಯಾಸ ಬಂದ್ಬಿಡ್ತು. ಈ ಮನಸ್ಸಿನ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಏನು ಅಂತಂದ್ರೆ ಕಾಂಪಿಟೇಷನ್ ಅಂಡ್ ಕಂಪ್ಯಾರಿಷನ್. ಪಕ್ಕದ ಮನೆ ಹುಡುಗ 90% ಬಂದತ್ತೆ, ನೀನ್ 92% ತರಬೇಕು. ನೀನು 92% ತರಬಾರ್ದಲ್ಲ, ಪಕ್ಕದ ಮನೆ ಹುಡುಗ 90 ತಂದಾನೆ, ಅದಕ್ಕೆ ನೀನ್ 92 ತರಬೇಕು. ಈ ತರ ಮಕ್ಕಳಿಗೆ ಟಾರ್ಚರ್ ಆಗ್ಬಿಟ್ಟಿದೆ. ಇನ್ನೊಬ್ರಿಗೆ ಹೋಲಿಸಿ ಮಾರ್ಕ್ಸ್ ತಗೊಂಬಾ ಅಂತೇಳಿ ಅವ್ರ ಮೇಲೆ ನಾವು ಒಜೆ ಹಾಕೋದು ಬಹಳ ತಪ್ಪು. ಪೋಷಕರಾಗಿ ನಾವು ಆ ಕೆಲಸ ಮಾಡಬಾರ್ದು. ನಿಮ್ಮ ಮಕ್ಕಳನ್ನು ಆಧ್ಯಾತ್ಮಿಕವಾಗಿ, ಆತ್ಮಪರವಾಗಿ, ಆತ್ಮ ನಿರ್ಬಲವಾಗಿ ಅವ್ರನ್ನ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದನ್ನ ಕಲಿಸ್ಕೊಡಿ ಹೊರತು ಇನ್ನೊಬ್ಬರ ವಿದ್ಯಾರ್ಥಿಗಳನ್ನ ನೋಡಿ ಅವ್ರಕ್ಕಿಂತ ಹೆಚ್ಚು ಮಾರ್ಕ್ಸ್ ಬರಬೇಕು ಅನ್ನೋ ಒಂದು ಕಂಪ್ಯಾರಿಸನ್, ಕಾಂಪಿಟೇಷನ್ ಬೇಡ. ಬಿ ಎ ಕಾಂಪಿಟೇಟರ್ ಆಫ್ ಯುವರ್ ಸೆಲ್ಫ್. ನಿಮ್ಮ ರೆಕಾರ್ಡ್ ಅನ್ನು ನೀವೇ ಮುರಿಬೇಕು. ಇದು ಕಾಂಪಿಟೇಷನ್. ಇನ್ನೊಬ್ಬರ ರೆಕಾರ್ಡ್ ಮುರಿಯೋದಲ್ಲ, ನಿಮ್ಮ ರೆಕಾರ್ಡ್ ಅನ್ನ ನೀವೇ ಮುರಿಬೇಕು. ಆದ್ರೆ ಈ ಒಂದು ಮಕ್ಕಳಿ ಸಿಸ್ಟಮ್ ಬಂದ ನಂತರ ಸಂಪೂರ್ಣ ಮನಸ್ಸಿನ ವಿದ್ಯಾಭ್ಯಾಸ ಆಗೋಗಿದೆ. ಮೈಂಡ್ ಎಜುಕೇಶನ್. ಇಟ್ಸ್ ನಾಟ್ ಅ ಸೋಲ್ ಎಜುಕೇಶನ್, ಇಟ್ಸ್ ಅ ಮೈಂಡ್ ಎಜುಕೇಶನ್. ಈ ಪದ್ಧತಿ ಚೇಂಜ್ ಆಗ್ಬೇಕು. ಈ ಲಾಕ್ಡೌನ್ ಅಲ್ಲಿ ನಾವು ಪ್ರೇಮ್ನಾಥ್ ಸಾರು, ನಾವು ಎಲ್ಲರೂ ಅವಾಗ ಲಾಕ್ಡೌನ್ ಆಗಿ ಎಲ್ಲರೂ ಫ್ರೀ ಆಗಿದ್ರು. ಅವಾಗ ಒಂದು ನಾವು ಸ್ಪಿರಿಚುವಲ್ ಗುರುಸ್ ಅಂತೇಳಿ ಝೂಮ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಸರ್. ಅದರಲ್ಲಿ ಆ ಸಮಯದಲ್ಲಿ ಏಪ್ರಿಲ್ 3rd ವೀಕ್ ನಲ್ಲಿ ಸಿಸಾರ ಮಾಸ್ಟರ್ ಕನೆಕ್ಟ್ ಆದ್ರು ನನಗೆ. ಆ ಕನೆಕ್ಟಿವಿಟಿಯಲ್ಲಿ ಆ ಒಂದು ಕ್ಲಾಸ್ ಅಲ್ಲಿ ಒಂದ್ಸಲ ಸಿಸಾರ ಮಾಸ್ಟರ್ ಹೇಳಿದ್ರು, ಈ ಭೂಮಿ ಮೇಲೆ AAA ಬರಬೇಕು. AAA ಅಂದ್ರೆ 3A, ಆನಂದ ಅರಣ್ಯ ಆಶ್ರಮ ಅಂತ. ಆನಂದ ಅರಣ್ಯ ಆಶ್ರಮ ಯಾಕೆ ಬರಬೇಕು ಅಂತಾನು ವಿವರಿಸಿದ್ರು. ನಿಮ್ಮ ಹಳೆ ಪದ್ಧತಿ ನಿಮ್ಮನ್ನ ಆತ್ಮಪರವಾಗಿ ಮಾಡವಲ್ದು, ಅದು ನಿಮ್ಮನ್ನ ಶಕ್ತಿಹೀನರಾಗಿ ಮಾಡ್ತಾ ಇದೆ. ಸ್ಟ್ರೆಸ್ ತಗೊಳ್ಳೋಂತ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದೆ. ಸೂಸೈಡ್ ಮಾಡ್ಕೊಳ್ಳೋಂತ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದೆ. ಏನೋ ಒಂದು ಸಣ್ಣ ಕಷ್ಟ ಬಂದ್ರೆ ಅದನ್ನ ಎದುರಿಸಲಾರದೆ ಸೂಸೈಡ್ ಮಾಡ್ಕೊಳ್ಳೋಂತ ಪರಿಸ್ಥಿತಿ ಈಗಿನ ಮಕ್ಕಳಿಗೆ ಬರ್ತಾ ಇದೆ. ಫೇಲ್ ಆದ್ರೆ ಸಾಕು, ತಂದೆ ತಾಯಿ ಎಲ್ಲಿ ಬೈತಾರೆ, ಮನೇಲಿ ಹೋದ್ರೆ ಕಷ್ಟ ಅಂತೇಳಿ ನೀರಲ್ಲಿ ಹಾರ್ಬಿಡೋದು. ಈ ತರ ಈ ಪದ್ಧತಿ ಮುಂದೆ ಸಾಗಬಾರದು. ನಾವೆಲ್ಲರ ಸೇರಿ ಒಂದು ನಿರ್ಧಾರ ಮಾಡ್ಬೇಕು. ನಾವು ಆ ಗುರುಕುಲ್ ವೇ ಆಫ್ ಎಜುಕೇಶನ್ ಓದ್ಲಿಲ್ಲಿದ್ರೆ ಎಷ್ಟೋಯ್ತು, ನಮ್ಮ ಬರುವ ಪೀಳಿಗೆಗೆ, ಕಮಿಂಗ್ ಜನರೇಷನ್ಗೆ ನಾವು ಅದು ಬರ್ಲಿ ಅಂತೇಳಿ ಎಲ್ಲರೂ ನಾವು ಹೃದಯ ಪೂರ್ವಕದಿಂದ ಆತ್ಮಪರವಾಗಿ ನಾವೊಂದು ಥಾಟ್ ರಿಲೀಸ್ ಮಾಡಿದ್ರೆ ಖಂಡಿತ ಆ AAA ಮ್ಯಾನಿಫೆಸ್ಟ್ ಆಗುತ್ತೆ. ಗುರುಕುಲ್ ವೇ ಆಫ್ ಎಜುಕೇಶನ್ ಮ್ಯಾನಿಫೆಸ್ಟ್ ಆಗುತ್ತೆ. ನಾನು ಇದೆಲ್ಲ ಹೇಳೋದ್ ಕಾರಣ ಎದಕ್ಕೆ ಅಂತಂದ್ರೆ, ಈ ಉನ್ನತ ಲೋಕ, ಇದರ ಅರಿವು, ಉನ್ನತ ಆಯಾಮಗಳು
ಫ್ರೀಕ್ವೆನ್ಸೀಸು, ಇದ್ರ ಎಲ್ಲದ್ರ ಬಗ್ಗೆ ಧ್ಯಾನಿಗಳಿಗೆ ಮಾತ್ರ ಅರ್ಥ ಆಗುತ್ತೆ, ಬೇರೆ ವ್ಯಕ್ತಿಗಳಿಗೆ ಅರ್ಥ ಆಗಲ್ಲ. ಅಂದ್ರೆ ಗುರುಕುಲ್ ಸ್ಟೈಲ್ ಆಫ್ ಎಜುಕೇಶನ್, ಗುರುಕುಲ್ ಪದ್ಧತಿಯ ಶಿಕ್ಷಣ ಪದ್ಧತಿಯಲ್ಲಿ ಈ ಧ್ಯಾನ ಮೊದಲನೇ ಮೆಟ್ಟಲು. ಫಸ್ಟ್ ಧ್ಯಾನನೇ ಮಾಡಿಸ್ತಾರ, ಶಿಸ್ತು ಫಸ್ಟ್ ಕಲಿಸ್ತಾರೆ, ಆಮೇಲೆ ಧ್ಯಾನ ಮಾಡಿಸ್ತಾರೆ. ಶಿಸ್ತಿಗೆ ಬಹಳ ಪ್ರಾಮುಖ್ಯತೆ ಈ ಗುರುಕುಲ್ ಶಿಕ್ಷಣ ಪದ್ಧತಿಯಲ್ಲಿ. ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಶಿಸ್ತಿದ್ರೆ ಮನುಷ್ಯ ಅವನು ಮುಂದಕ್ಕೆ ಬರಕ್ ಸಾಧ್ಯ ಆಗುತ್ತೆ, ಅವನು ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಶಿಸ್ತು ಅಂದ್ರೆ, ನಾನು ಒಬ್ಬರ ವ್ಯಕ್ತಿಯ ಹೆಸರು ಹೇಳ್ತೀನಿ, ಅದು ಎಲ್ಲರಿಗೂ ಗೊತ್ತಿದ್ದ ವ್ಯಕ್ತಿ, ಬ್ರೂಸ್ಲಿ ಅಂತ ಹೆಸರು ಎಲ್ಲರೂ ಕೇಳಿದ್ರಿ. ಬ್ರೂಸ್ಲಿ ಎಷ್ಟು ಶಿಸ್ತಿನ ಮನುಷ್ಯ ಅಂದ್ರೆ, ಅವನು ಪ್ರತಿದಿನ 5,000 ಬಾಕ್ಸಿಂಗ್ ಕಿಕ್ಸ್ ಹೊಡಿತಿದ್ನಂತೆ, 400ಕ್ಕಿಂತ ಹೆಚ್ಚು ಡಿಪ್ಸ್ ಹೊಡಿತಿದ್ನಂತೆ. ಅವನು ಒಂದು ದಿವಸನು ಆ ಒಂದು ಪ್ರಾಕ್ಟೀಸ್ ನ ಬಿಡ್ತಾ ಇದ್ದಿಲ್ಲಂತೆ. ಅವನಿಗೆ ಕೆಲವರು ಕೇಳಿದ್ರಂತೆ, ಬ್ರೂಸ್ಲಿ, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಮೋಟಿವೇಶನ್ ಅಂತ ಹೇಳಿದ್ರಂತೆ. ಅವಾಗೆ ಬ್ರೂಸ್ಲಿ ಒಂದು ಚಿರುನಗು ನಗುತ್ತಾ ಒಂದು ಸುಂದರವಾದ ಉತ್ತರ ಕೊಟ್ರು, ಮೋಟಿವೇಶನ್ ಈಸ್ ಲೈಕ್ ಎ ಗೆಸ್ಟ್, ಐ ಡೋಂಟ್ ಬಿಲೀವ್ ಮೋಟಿವೇಶನ್, ಐ ಬಿಲೀವ್ ಇನ್ ಡಿಸಿಪ್ಲೈನ್ ಅಂತ ಹೇಳಿದ್ರಂತೆ. ಮೋಟಿವೇಶನ್ ಅನ್ನೋದು ಮನೆಗೆ ಬರುವ ಅತಿಥಿ ಇದ್ದಂಗೆ, ಯಾವಾಗ ಬರ್ಬೋದು ಬಿಡ್ಬೋದು ಗೊತ್ತಾಗಲ್ಲ, ಆದ್ರೆ ಶಿಸ್ತು ನನ್ನ ಕೈಯಲ್ಲಿದೆ, ಆ ಶಿಸ್ತನ್ನು ನಂಬಿದ ವ್ಯಕ್ತಿ ನಾನು ಅಂತ ಹೇಳಿದ್ರಂತೆ. ಅದಕ್ಕೆ ಬ್ರೂಸ್ಲಿ ಇದ್ದಿದ್ದು 32 ವರ್ಷ, ಅವರು ಅಷ್ಟು ಅಪಾರವಾದ ಸಾಧನೆ ಮಾಡುವುದು. ಅವರು ಒಂದು ಕೈಯಿಂದ ಒಂದು ಪಂಚ್ ಹೊಡೆದ್ರೆ 20 ಮೀಟರ್ ಹೋಗಿ ಬೀಳ್ತಾ ಇದ್ರು, ಅಂತ ಒಂದು ಫೋರ್ಸ್ ಇತ್ತು ಬ್ರೂಸ್ಲಿಯ ಒಂದು ಪಂಚ್. ಅವರು ಇದೆಲ್ಲ ಸಾಧನೆ ಮಾಡೋದು ಹೇಗಾಯ್ತು? ಅವ್ರು ಹೇಳ್ತಾರೆ, ನನ್ನ ಮನಸ್ಸಿಗೆ ನಾನು ಶಿಸ್ತನ್ನು ಕಲಿಸಿದ್ದೆ, ನನ್ನ ಮನಸ್ಸನ್ನು ನನ್ನನ್ನು ಆಳಕ್ ಬಿಟ್ಟಿಲ್ಲ, ನಾನು ಮನಸ್ಸನ್ನು ಆಳ್ತಾ ಇದ್ದೆ ಅಂತ. ನಾನು ಹೇಳ್ದಂಗೆ ಮನಸ್ಸು ಕೇಳ್ತಾ ಇತ್ತು, ಮನಸ್ಸಿಗೆ ನಾನು ನನ್ನ ಹತೋಟಿ ಕೊಟ್ಟಿದ್ದಿಲ್ಲ ಅಂತ ಹೇಳಿದೆ. ಈಗಿನ ಹುಡುಗರಿಗೆ, ಚಿಕ್ಕ ಹುಡುಗರಿಗೆ, ನನಗೆ ಹೋಮ್ವರ್ಕ್ ಬಹಳ ಇದೆ, ನನಗೆ ಬಹಳ ಸ್ಟ್ರೆಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ನೋಡಿ ಹೇಗ್ ಬರ್ತಾ ಇದೆ ಪರಿಸ್ಥಿತಿ. ಹೋಮ್ವರ್ಕ್ ಬರೆಯೋದು ಒಂದು ಸ್ಟ್ರೆಸ್ ಆಗ್ಬಿಟ್ಟಿದೆ, ನೋಟ್ಸ್ ಬರೆಯೋದು ಒಂದು ಸ್ಟ್ರೆಸ್ ಆಗಿದೆ. ಅಂದ್ರೆ ಮಕ್ಕಳು ಯಾವ ರೀತಿ, ಯಾವ ನಿಟ್ಟಲ್ಲಿ ಹೋಗ್ತಾ ಇದ್ದಾರೆ ಈ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಓದೋದು ಭಾರ ಆಗ್ಬಾರ್ದು, ಓದೋದು ಒಂದು ಅವರಿಗೆ ಕಲಿಕೆ ಆಗ್ಬೇಕು, ಓದೋದು ಒಂದು ಅವರಲ್ಲಿ ಪರಿವರ್ತನೆ ತರಬೇಕು, ಓದೋದು ಒಂದು ಅವರಲ್ಲಿ ಟ್ರಾನ್ಸ್ಫಾರ್ಮೇಶನ್ ತರಬೇಕು, ಓದೋದು ಒಂದು ಅವರಲ್ಲಿ ಅವೇಕನಿಂಗ್ ಪಾರ್ಟ್ ಆಗ್ಬೇಕು, ಜಾಗೃತಿ ಮೂಡಿಸ್ಬೇಕು. ಯಾವ್ದ್ರ ಬಗ್ಗೆ? ಪ್ರತಿ ಒಂದ್ರ ಬಗ್ಗೆ, ಲೋಕಜ್ಞಾನದ ಬಗ್ಗೆ, ವೇದಗಳ ಬಗ್ಗೆ, ಸಾಂಸ್ಕೃತ ಕಾರ್ಯಕ್ರಮಗಳ ಬಗ್ಗೆ, ಸಂಸ್ಕೃತದ ವಿದ್ಯಾಭ್ಯಾಸ ಬಗ್ಗೆ, ಎಲ್ಲದರ ಬಗ್ಗೆ ಅವರಲ್ಲಿ ಜಾಗೃತಿ ಮೂಡಿಸುವ ಶಿಕ್ಷಣ ಆಗ್ಬೇಕು. ಶಿಕ್ಷಣ ಅವರಿಗೆ ಶಿಕ್ಷೆ ಆಗ್ಬಾರ್ದು, ಶಿಕ್ಷಣ ಅವರಿಗೆ ಕಲಿಕೆ ಆಗ್ಬೇಕು. ಅದೆಲ್ಲ ಆಗ್ಬೇಕು ಅಂತಂದ್ರೆ ಈ ಒಂದು ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸ್ಬೇಕು. ಅದು ಒಂದೇ ಸಲ ಬದಲಾವಣೆ ಆಗಲ್ಲ. ನಾವೆಲ್ಲರೂ ಅನುಕ್ಷಣ ನಮ್ಮ ಸಂಕಲ್ಪ ಶಕ್ತಿಯಿಂದ ಇದನ್ನ ಸಿದ್ಧಿಸ್ಬೋದು ಮಾಸ್ಟರ್ಸ್. ಬರುವ ಪೀಳಿಗೆಗೆ ಈ ಒಂದು ಗುರುಕುಲ್ ಶಿಕ್ಷಣದ ಪದ್ಧತಿಯನ್ನು ತಗೊಂಬರೋಣ ನಾವೆಲ್ಲರೂ ಸೇರಿ. ಅವರಿಗೆ ಒಂದು ಸ್ವಚ್ಛಂದವಾದ ಕಲಿಕೆಯನ್ನು ನಾವು ಕೊಡೋಣ. ನಾವು ಕಲೀಲಿದ್ರೆ ಏನಾಯ್ತು, ಮುಂದೆ ಬರುವ ಪೀಳಿಗೆಗೆ ಇದನ್ನ ಬರುವುದಕ್ಕೆ ನಾವೆಲ್ಲರೂ ಸೇರಿ ಬಲವಾದ ಒಂದು ಥಾಟ್ ರಿಲೀಸ್ ಮಾಡಿದ್ರೆ, ಸಂಕಲ್ಪ ಇಟ್ರೆ, ಖಂಡಿತವಾಗಿ ಮುಂದಿನ ಪೀಳಿಗೆಗೆ
ಗುರುಕುಲ್ ಪದ್ಧತಿಯ ಶಿಕ್ಷಣ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ನಮ್ಮ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಅದ್ಭುತವಾದ ಪ್ರಧಾನಮಂತ್ರಿ. ನರೇಂದ್ರ ಮೋದಿ ಅವರು ಬಹಳ ಸಾಧನೆ ಮಾಡಿರುವಂತ ಪ್ರಧಾನಮಂತ್ರಿ. ಅಂತ ಪ್ರಧಾನಮಂತ್ರಿ ನಾವೆಲ್ಲರೂ ಸೇರಿ ಸಂಕಲ್ಪ ತೊಟ್ಟಾಗ ಆ ಪ್ರಧಾನಮಂತ್ರಿ ನಿಜಕ್ಕೂ ಆ ಒಂದು ಗುರುಕುಲ್ ಪದ್ಧತಿಯ ಶಿಕ್ಷಣವನ್ನು ನಮಗೆಲ್ಲರಿಗೂ ಕಣಿಸಿ ಹೋದಾಗ ಮುಂದೆ ಬರುವ ಪೀಳಿಗೆ ಎಲ್ಲರಿಗೂ ಒಂದು ವರದಾನವಾಗಿ ಪರಿವರ್ತನೆ ಆಗುತ್ತೆ. ಎಷ್ಟು ಜನ ಸಂಸ್ಕೃತ ಕಲ್ತಿದಾರ್ರಿ? ನಾನು ಸಂಸ್ಕೃತ ಕಲ್ತಿಲ್ಲ, ನಾನು ವಂಚಿತನಾಗಿದ್ದೀನಿ. ಕಾರಣ ಏನು ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲರೂ ಅದೇ ಎಜುಕೇಶನ್ ಸಿಸ್ಟಮ್ ಹೋಗ್ತಾರೆ, ನಾವು ಅದೇ ಎಜುಕೇಶನ್ ಸಿಸ್ಟಮ್ ಹೋದ್ವಿ. ನಾವು ಸಂಸ್ಕೃತದಿಂದ ವಂಚಿತರಾದ್ವಿ, ಭಗವದ್ಗೀತದಿಂದ ವಂಚಿತರಾದ್ವಿ, ವೇದಗಳ ಬಗ್ಗೆ ಅರಿವೇ ಆಗ್ಲಿಲ್ಲ. ಹಾಗೆ ನಮ್ಮ ಮಕ್ಕಳು ಮತ್ತೆ ಮುಂದೆ ಬರುವ ಎಲ್ಲಾ ಪೀಳಿಗೆ ಮಿಸ್ ಮಾಡ್ಕೋಬಾರ್ದು. ಅವರು ಅದನ್ನ ಕಲಿಬೇಕು, ವೇದಗಳ ಸಾರವನ್ನು ತಗೋಬೇಕು, ಉಪನಿಷತ್ತುಗಳ ಸಾರವನ್ನು ತಗೋಬೇಕು, ಭಗವದ್ಗೀತೆಯನ್ನು ಅವರು ಪಠಿಸ್ಬೇಕು, ಭಗವದ್ಗೀತೆಯನ್ನು ಆಚರಣೆಯಲ್ಲಿ ತರಬೇಕು. ಇದೆಲ್ಲ ಮಾಡ್ಬೇಕು ಅಂತಂದ್ರೆ ಗುರುಕುಲ್ ಪದ್ಧತಿಯ ಶಿಕ್ಷಣ ಶುರುವಾಗ್ಬೇಕು. ಇದನ್ನ ನಾನು ಯಾಕೆ ಹೇಳಿದ್ನ ಅಂದ್ರೆ, ಉನ್ನತ ಲೋಕಗಳ ಬಗ್ಗೆ ಅರಿವು ಯಾವಾಗ ನೀವು ನಿಮ್ಮ ಬುನಾದಿಯನ್ನು ಭದ್ರಪಡಿಸ್ಕೊಳ್ತಿರೋ, ನಿಮ್ಮ ಬುನಾದಿ ಭದ್ರವಾಗಿದ್ದಾಗ ನಿಮ್ಮ ಒಂದು ಎಲ್ಲಾ ಎನರ್ಜಿ ಲೆವೆಲ್ಸ್ ಆಗಿರ್ಲಿ, ನಿಮ್ಮ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಆಗಿರ್ಲಿ, ಮೆಡಿಟೇಷನ್ ಸಾಧನೆ ಆಗಿರ್ಲಿ, ಒಂದು ಧ್ಯಾನ ಸಾಧನೆ ಆಗಿರ್ಲಿ, ಎಲ್ಲವೂ ನಿಮ್ಮ ಭದ್ರ ಬುನಾದಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರಿಗೆ ಆ ಬುನಾದಿ ಬಿದ್ದಿಲ್ಲೋ ಅವರು ಸಾಧನೆಯನ್ನು ನಂಬ್ಕೋಬೇಕು. ಅಪಾರವಾದ ಸಾಧನೆಯನ್ನು ಮಾಡ್ತಾ ನೀವು ಭಗವದ್ಗೀತವನ್ನು ಮತ್ತು ವೇದಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಬೇಕು. ನಾವು ಫಾರಿನ್ ಕಂಟ್ರಿಯಿಂದ ಇಳಿದವರದ್ದು ಬಹಳ ನಂಬ್ತೀವಿ. ಅಲ್ಲಿಯವರು ಭಗವದ್ಗೀತವನ್ನು ಕಲ್ತ್ಕೊಂಡು ಭಗವದ್ಗೀತದ ಒಂದು ಸ್ಟೇಟ್ಮೆಂಟ್ ಅನ್ನ ಹಾಕಿದಾಗ ನಾವೆಲ್ಲರೂ ವಾವ್, ವಾಟ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಅದು ಫಾರಿನರ್ಸ್ ಕಳ್ಸಿದ್ರಲ್ಲ. ಆದ್ರೆ ನಮ್ಮಲ್ಲೇ ಸೃಷ್ಟಿಯಾಗಿರುವ 5,000 ವರ್ಷಗಳ ಹಿಂದೆ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡಿರುವ ಭಗವದ್ಗೀತೆಯನ್ನು ನಾವು ಮರ್ತೇ ಬಿಟ್ಟಿದ್ದೇವೆ. ಅದನ್ನ ನಾವು ಕಲಿತಾ ನಮ್ಮ ಮಕ್ಕಳಿಗೇನು ಕಲಿಸೋ ಪ್ರಯತ್ನ ಮಾಡ್ಬೇಕು. ಚಿಕ್ಕಂದ್ರಿದ್ದಾಗ ಬಹಳ ಸುಲಭವಾಗಿ ಭಗವದ್ಗೀತಾ ಶ್ಲೋಕವನ್ನು ಕಲ್ತ್ಬಿಡ್ತಾರೆ. 18 ಅಧ್ಯಾಯ 700 ಭಗವದ್ಗೀತದ ಶ್ಲೋಕಗಳನ್ನು ಮಕ್ಕಳು ದಿನ 2 ಶ್ಲೋಕ ಕಲಿಯಪ್ಪ ಅಂತ ಹೇಳಿದ್ರೆ ಅವರು 1 ವರ್ಷದಲ್ಲಿ ಭಗವದ್ಗೀತಾ ಕಲ್ತು ಮುಗಿಸ್ಬಿಡ್ತಾರೆ. ಆದ್ರೆ ನಾವು ಕಲಿಯೋದಕ್ಕೆ ಬಹಳ ಸಮಯ ಪಡುತ್ತೆ. ಆದ್ರೆ ಮಕ್ಕಳಿಗೆ ಕಲಿಯುವ ಒಂದು ಚಾತುರ್ಯತೆ ಬಹಳ ಇರುತ್ತೆ. ಅವರಲ್ಲಿ ಅದು ಒಂದು ವರ. ಅದಕ್ಕೆ ಏನನ್ನಾಗ್ಲಿ ಚಿಕ್ಕಂದಿನಲ್ಲಿ ನಾವು ಹಾಕ್ಬೇಕು ಅಂತ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತ ಕೇಳ್ತಾರೆ. ಹಾಗಾಗಿ ನಾವು ಮಕ್ಕಳಿಗೆ ಭಗವದ್ಗೀತದ ಅಭ್ಯಾಸವನ್ನು ಮಾಡಿಸ್ಬೇಕು. ಈಗ ತಡವಾಯ್ತು ಅಂತ ಅನ್ಕೋಬೇಡಿ, ಯಾವಾಗ ನಿಮಗ್ ತಿಳಿಯುತ್ತೋ ಅವಾಗಿಂದಾನೇ ಶುರು ಮಾಡ್ರಿ. ಭಗವದ್ಗೀತಾ ಯಾವ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾರೆ ಅವರ ಒಂದು ಎಜುಕೇಶನ್ ಅವರಿಗೆ ಸ್ಟ್ರೆಸ್ ಅನ್ಸೋಲ್ಲ, ಅವರ ಒಂದು ಎಜುಕೇಶನ್ ಅವರಿಗೆ ಭಾರ ಆಗೋಲ್ಲ. ಅವ್ರು ಎಂತ ಪರಿಸ್ಥಿತಿಯಲ್ಲೇ ಇದ್ರೆ ಅವ್ರಿಗೆ ಡಿಮೋಟಿವೇಟ್ ಆಗಲ್ಲ. ಎಂತ ಪರಿಸ್ಥಿತಿಯಲ್ಲೇ ಇರ್ಲಿ ಅವರು ತಮ್ಮನ್ನು ತಾವು ಕಳೆದುಕೊಳ್ಳಲ್ಲ. ಎಂತ ಪರಿಸ್ಥಿತಿಯಲ್ಲಿ ಇದ್ದರೆ ಅವರು ದಾರಿ ತಪ್ಪಿ ಹೋಗಲ್ಲ. ಭಗವದ್ಗೀತಾ ನಿಮ್ಮ ಮಕ್ಕಳಿಗೆ ಕಲಿಸಿದಾಗ ನೀವು ನಿರ್ಭಯದಿಂದ ಇರಬಹುದು. ಇದು 100% ಗ್ಯಾರಂಟಿ.
ಯಾವ ಮಕ್ಕಳಿಗೆ ಭಗವದ್ಗೀತದ ಅರಿವಿದೆಯೋ ಅವರು ಖಂಡಿತ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಅಂತರಾಳದಿಂದ ಅವ್ರಿಗೆ ಸೂಚನೆಗಳು ಬರುತ್ತೆ, ನೀನು ಮಾಡುವ ಕೆಲಸ ತಪ್ಪು ಅಂತೇಳಿ. ನೀನು ಮಾಡುವ ಕೆಲಸ ದಾರಿ ತಪ್ಪು ಅಂತೇಳಿ. ಈಗಿನ ಮಕ್ಕಳು ಭಗವದ್ಗೀತದ ಒಂದು ಬುನಾದಿ ಇಲ್ಲದೆ, ಸರಿಯಾದ ಶಿಕ್ಷಣದ ಬುನಾದಿ ಇಲ್ಲದೆ ಕುಡಿಯೋದಕ್ಕೆ, ಸಿಗರೇಟ್ಗೆ, ಡ್ರಗ್ಸ್ಗೆ ಎಲ್ಲದಕ್ಕೂ ಅಡಿಕ್ಟ್ ಆಗ್ತಾ ಇದ್ದಾರೆ. ಇದರಲ್ಲಿ ಪೇರೆಂಟ್ಸಿನ ತಪ್ಪುನು ಬಹಳ ಇದೆ. ನಾವು ಪೋಷಕರಾಗಿ ನಮ್ಮ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ, ಸರಿಯಾದ ಬುನಾದಿ ನಾವು ಕೊಡ್ಲಿಲ್ಲಿದ್ರೆ ನಾಳೆ ಮುಂದೆ ನಮ್ಮ ಮಕ್ಕಳು ಹಾಳಾದಾಗ ನಾವು ಪೇಚಾಡೋದ್ರಲ್ಲಿ ಮೂರ್ಖತನ. ನಾವು ಈ ಸಮಯದಿಂದನೇ ನಮ್ಮ ಮಕ್ಕಳಿಗೆ ಎಚ್ಚರಿಸ್ಬೇಕು. ನಮ್ಮ ಮಕ್ಕಳ ಜೊತೆಗೆ ಸಮಯ ಕೊಟ್ಟು ಅವರಿಗೆ ಭಗವದ್ಗೀತದ ಸಾರವನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾವ ಪೋಷಕರು ಅವರ ಮಕ್ಕಳಿಗೆ ಭಗವದ್ಗೀತದ ಒಂದು ಕಲಿಕೆಯನ್ನು ಕೊಡ್ತಾರೋ ಅವರು ಮುಂದೆ ಅವರ ಮಕ್ಕಳು ಟೀನೇಜ್ ಅಲ್ಲಿ ಬಂದಾಗ ಅವರು ನಿರ್ಭಯದಿಂದ ಇರಬಹುದು ಅಂತೇಳಿ ನಾನು ಹೇಳ್ತೀನಿ. ಯಾಕೆಂದ್ರೆ ಆತ್ಮಪರವಾಗಿ ಯಾವ ವ್ಯಕ್ತಿ ಜೀವಿಸ್ತಿರ್ತಾನೋ ಅವನಿಗೆ ಎಲ್ಲಾ ಪಾಪದ ಪ್ರಜ್ಞೆ ಇರುತ್ತೆ, ಎಲ್ಲಾ ತಪ್ಪಿನ ಪ್ರಜ್ಞೆ ಇರುತ್ತೆ, ಎಲ್ಲಾ ಕೆಟ್ಟದಾದ ದಾರಿಗೆ ಹೋಗ್ಬಾರ್ದು ಅನ್ನೋ ಪ್ರಜ್ಞೆ, ಅಂತರ ಪ್ರಜ್ಞೆ ಅವರಲ್ಲಿ ಸಾಕಷ್ಟು ಇರುತ್ತೆ. ಆ ಕಾರಣದಿಂದ ಮಕ್ಕಳಿಗೆ ಭಗವದ್ಗೀತದ ಬುನಾದಿಯನ್ನು ನಾವೆಲ್ಲರೂ ಸೇರಿ ಕೊಡ್ಲೇಬೇಕು. ಅವರಿಗೆ ನಾವು ಆಸ್ತಿ ಮಾಡೋದ್ ಬೇಡ ರೀ, ಅವರಿಗೆ ಸಂಸ್ಕಾರವನ್ನು ಕೊಡೋಣ. ಆಸ್ತಿ ಅವರು ಸಂಸ್ಕಾರ ಅವರಲ್ಲಿ ಇದ್ರೆ ಆಸ್ತಿ ಅವ್ರು ಮಾಡ್ಕೊಂತಾರೆ. ಆದ್ರೆ ಸಂಸ್ಕಾರನೇ ಕೊಡ್ಲಿಲ್ಲಿದ್ರೆ ಅವರು ಆಸ್ತಿ ಮಾಡ್ಕೊಳಲ್ಲ, ಮಾರ್ಕೊಳ್ತಾರೆ. ಅದಕ್ಕೆ ನಾವು ಅವರಿಗೆ ಸಂಸ್ಕಾರ ಅನ್ನ ಆಸ್ತಿಯನ್ನು ನಾವು ಅವರಿಗೆ ಗಿಫ್ಟ್ ಆಗಿ ಕೊಡೋಣ. ಅವರು ತಮ್ಮ ಆಸ್ತಿಯನ್ನು ಅವರೇ ಸೃಷ್ಟಿ ಮಾಡ್ಕೊಳ್ತಾರೆ, ಅವರ ಅಸ್ತಿತ್ವವನ್ನು ಅವರೇ ರೂಪಣೆ ಮಾಡ್ಕೊಳ್ತಾರೆ. ಅವರ ಅಸ್ತಿತ್ವಕ್ಕೆ ಅವರೇ ಕಾರಣರಾಗ್ಬೇಕು ಹೊರತು ಪೋಷಕರು ಅವರ ಅಸ್ತಿತ್ವವನ್ನು ರೂಪಿಸಬಾರದು. ಪ್ರತಿ ಒಂದು ವ್ಯಕ್ತಿ ಅವನ ಅಸ್ತಿತ್ವವನ್ನು ಅವನೇ ರೂಪಿಸ್ಕೊಳ್ಬೇಕು. ನೋಡಿ, ಯಾವ ವ್ಯಕ್ತಿ ಜೀರೋದಿಂದ ಬಂದಿರ್ತಾನೆ ಜೀವನದಲ್ಲಿ ಅವನಲ್ಲಿ ಸಾಕಷ್ಟು ಅನುಭವ ಇರುತ್ತೆ. ಯಾವ ವ್ಯಕ್ತಿ ಹುಟ್ಟನೆ ಗೋಲ್ಡನ್ ಸ್ಪೂನ್ ಅಲ್ಲಿ ಬರ್ತಾನೋ ಅವನಲ್ಲಿ ಅನುಭವ ಇರಲ್ಲ. ಅವನಲ್ಲಿ ಆ ಪೇನ್ ಇರಲ್ಲ, ಅವನಲ್ಲಿ ಅನುಭವ ಇರಲ್ಲ, ಅವನಲ್ಲಿ ಇವನಷ್ಟು ಲೋಕಜ್ಞಾನ ಇರಲ್ಲ. ಅದಕ್ಕೆ ನಾವು ಮಕ್ಕಳಿಗೆ ಕಷ್ಟ ಏನು ಎಂಬುದು ತೋರಿಸ್ಬೇಕು. ದುಡ್ಡು ಎಷ್ಟು ಕಷ್ಟದಿಂದ ಪೋಷಕರು ಸಂಪಾದನೆ ಮಾಡ್ತಾರೆ ಅನ್ನೋ ಸತ್ಯ ಅವರಿಗೆ ತಿಳಿಬೇಕು. ಇದು ತಿಳಿಲಿದ್ರೆ ಅವರು ಕೆಟ್ಟು ಹಾದಿಗಳಿಗೆ ಹೋಗೋದು ಕನ್ಫರ್ಮ್. ಅದಕ್ಕೆ ನೀವೇನೇ ಕೆಲಸ ಮಾಡ್ರಿ, ಏನ್ ಕೆಲಸ ಮಾಡ್ತಾ ಇದೀರಿ ಅಂತ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ರಿ. ನಿಮ್ಮ ವ್ಯಾಪಾರ ಸ್ಥಳಕ್ಕೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ರಿ. ಬೆಳಗ್ಗಿಂದ ಸಂಜೆವರೆಗೆ ನೀವು ಎಷ್ಟು ಕಷ್ಟ ಪಡ್ತೀರಿ ಅನ್ನೋದು ಅವರು ನೋಡ್ಬೇಕು. ಪರಿಸ್ಥಿತಿ ಬಂದ್ರೆ ನಿಮ್ಮ ಆಫೀಸ್ಗಳಿಗೂ ಕರ್ಕೊಂಡು ಹೋಗ್ರಿ. 1 ಅವರ್ 2 ಅವರ್ ನೀವಲ್ಲಿ ಎಷ್ಟು ಕಷ್ಟ ಪಡ್ತೀರಿ ಅನ್ನೋ ಪರಿಸರ ಅವರಿಗೆ ಮೈಂಡ್ ಅಲ್ಲಿ ಬೀಳ್ಬೇಕು. ಅವಾಗ ಒಂದೊಂದು ರೂಪಾಯಿ ಖರ್ಚು ಮಾಡಬೇಕಾದ್ರೆ ಅವರಲ್ಲಿ ಯೋಚನೆ ಬರುತ್ತೆ. ನನ್ನ ತಂದೆಯ ಬೆವರಿನ ಸಂಪಾದನೆ ಇದು ಅಂತೇಳಿ ಅವರಿಗೆ ಅರಿವು ಬರುತ್ತೆ. ಆ ಕೆಲಸ ನಾವೆಲ್ಲರೂ ಸೇರಿ ಮಾಡ್ಬೇಕು. ಇದು ಬಹಳ ಮುಖ್ಯ. ಇದೆಲ್ಲ ನಾವು ಮಾಡಿದಾಗ, ಧ್ಯಾನ ಸಾಧನೆ ಮಾಡಿದಾಗ ನಮಗೆ ಅಲ್ಲಿ ಬರುತ್ತೆ ರೀ ಉನ್ನತ ಲೋಕಗಳ ಒಂದು ಪರಿಚಯ. ಉನ್ನತ ಲೋಕಗಳಂದ್ರೆ ಯಾವುವು? ಉನ್ನತ ಲೋಕ ಅಂದ್ರೆ ಎಲ್ಲೋ ದೂರ ಇದೆ ಅಂತ ಅನ್ಕೋಬೇಡಿ. ಬಹಳ ದೂರಲ್ಲಿದೆ, ನಾವ್ ಅಲ್ಲಿ ಹೋಗೋದು ಬಹಳ ಕಷ್ಟ ಇಲ್ಲ, ನಿಮ್ಮ ಪಕ್ಕದಲ್ಲೇ ಇರ್ಬೋದು.
ನಿಮ್ಮ ಆಯಾಮ ಬದಲಾವಣೆ ಆದರೆ ನೀವು ಉನ್ನತ ಲೋಕವನ್ನು ಅನುಭವಿಸಬಹುದು. ಆಯಾಮ ಬದಲಾವಣೆ ಆಗೋದಕ್ಕೆ ಸಾಧನೆ ಬೇಕು. ಸಾಧನೆಗೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ್ರೆ, ನಿರಂತರವಾಗಿ ಧ್ಯಾನ ಮಾಡಿದಾಗ ನಿಮ್ಮ ಆವೃತ್ತಿ ಹೆಚ್ಚುತ್ತದೆ. ಆಯಾಮವನ್ನು ನೀವು ಅನುಭವಿಸಬಹುದು, ಅಲ್ಲಿ ಎಂಟರ್ ಆಗ್ಬಹುದು. ಅದಕ್ಕೆ ಪತ್ರಿ ಸರ್ ಯಾವಾಗೂ ಹೇಳ್ತಾ ಇದ್ರು, ಸ್ವಾಧ್ಯಾಯ, ಸತ್ಸಂಗ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅಂತೇಳಿ 3S ಆರ್ ದ ಫೌಂಡೇಶನ್ ಆಫ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್. ಇವು ಮೂರು ಭದ್ರ ಬುನಾದಿ. ಸತ್ಸಂಗ ಅಂದ್ರೆ ಏನು? ಸತ್ಯದ ಜೊತೆಗೆ ಸಾಂಗತ್ಯ ಮಾಡೋದು. ಯಾವುದು ಸತ್ಯ? ನಾನು ಉಸಿರಾಡ್ತಿರೋದೇ ಸತ್ಯ. ಉಸಿರು ಇದ್ದರೆ ಶಿವ, ಉಸಿರು ಇಲ್ಲದಿದ್ದರೆ ಶವ. ನಾನು ಉಸಿರು ಆಡ್ತಾ ಇದ್ದೀನಿ ನಿರಂತರವಾಗಿ ಅಂದ್ರೆ ಅದೇ ಸತ್ಯ. ಅದರ ಜೊತೆಗೆ ಸಾಂಗತ್ಯವನ್ನು ಮಾಡು ಅಂತ ಹೇಳಿದ್ರು, ಸತ್ಸಂಗ ಅಂತೇಳಿ. ಅದ್ರ ಜೊತೆಗೆ ಸಾಂಗತ್ಯ ಮಾಡಿದ್ರೆ, ಉಸಿರನ್ನು ನಿನ್ನ ಗುರು ಮಾಡ್ಕೊಂಡ್ರೆ ಆ ಉಸಿರೇ ನಿನಗೆ ಮಾರ್ಗದರ್ಶನ ಮಾಡುತ್ತೆ. ನೀನು ಯಾರು ಎಂಬುದನ್ನ ತೋರಿಸ್ಕೊಡುತ್ತೆ. ನಿನ್ನ ಆತ್ಮ ಎಷ್ಟು ಶಕ್ತಿಯುತವಾದದ್ದಂತ ತಿಳಿಸ್ಕೊಡುತ್ತೆ. ನಿನ್ನ ಆತ್ಮದಲ್ಲಿ ಎಷ್ಟು ಜ್ಞಾನ ಭಂಡಾರ ಇದೆ ಅನ್ನೋದು ತಿಳಿಸ್ಕೊಡುತ್ತೆ. ಅದಾದ ನಂತರ ಸಾಕಷ್ಟು ಸಾಧಕರು ಅವರ ಜೀವನ ಚರಿತ್ರೆಯನ್ನು ಆಧ್ಯಾತ್ಮಿಕ ಪುಸ್ತಕದ ಮುಖಾಂತರ ಅವರು ಬರೆದಿಟ್ಟು ಹೋಗಿದ್ದಾರೆ. ಅದರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು, ನಾವು ತಿಳ್ಕೋಬೇಕು. ತಿಳ್ಕೊಂಡು ಯಾವಾಗ ನಾವು ಆಚರಣೆಯಲ್ಲಿ ಇಡ್ತೀವೋ ಅದು ನಮ್ಮ ಅನುಭವ ಆಗುತ್ತೆ, ನಮ್ಮ ಜ್ಞಾನವಾಗುತ್ತೆ. ಆ ಆಚರಣೆಯಲ್ಲಿಟ್ಟಾಗ ಅದು ನಮ್ಮ ಜ್ಞಾನವಾಗುತ್ತೆ ಮತ್ತು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದನ್ನು ಸ್ವಾಧ್ಯಾಯ. ನಮ್ಮ ಬಗ್ಗೆ ನಾವು ತಿಳ್ಕೋಬೇಕು. ನಾನು ಯಾವ ರೀತಿ ಇದ್ದೀನಿ, ನಾನು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೀನಿ, ನಾ ಇನ್ನೊಬ್ಬರ ಬಗ್ಗೆ ಯಾವ ರೀತಿ ಯೋಚಿಸ್ತಾ ಇದ್ದೀನಿ, ಇನ್ನೊಬ್ಬರ ಜೊತೆ ಯಾವ ರೀತಿ ವ್ಯವಹರಿಸ್ತಾ ಇದ್ದೀನಿ, ಎಲ್ಲದ್ರ ಬಗ್ಗೆ ನಾನು ಬೆಳಗ್ಗಿಂದ ರಾತ್ರಿ ಮಟ್ಟ ಅವಲೋಕನ ಮಾಡ್ಕೋಬೇಕು. ಮಾಡ್ಕೊಂಡಾಗ ನನ್ನನ್ನು ನಾನು ಸರಿಪಡಿಸ್ಕೊಳ್ತಿದ್ದೀನಿ. ಇವತ್ತಿರೋ ನಾನು ನಾಳೆ ಇರಬಾರ್ದು, ನಾಳೆ ಇರೋ ನಾನು ನಾಡ್ದ ಇರಬಾರ್ದು. ಪ್ರತಿ ನಿತ್ಯ ಬದಲಾವಣೆ ಆಗ್ತಾ ಇರಬೇಕು. ಪರಿವರ್ತನೆ ಧ್ಯಾನಿಗಳ ಒಂದು ಪ್ರವೃತ್ತಿ, ನಿರಂತರ ಪರಿವರ್ತನೆ. ಒಬ್ಬರೇ ಆಗಿರಬಾರ್ದು. ನಾವು ಪ್ರತಿ ನಿತ್ಯ ನಾವು ಪರಿವರ್ತನೆಯನ್ನು ಹೊಂದಬೇಕು. ಟ್ರಾನ್ಸ್ಫಾರ್ಮೇಶನ್ ಈಸ್ ದ ಪ್ರಾಸೆಸ್ ಆಫ್ ಸ್ಪಿರಿಚುಯಾಲಿಟಿ. ಒಂದು ಧ್ಯಾನಿಗಳ ಪ್ರವೃತ್ತಿ ಪರಿವರ್ತನೆ ಅನ್ನೋದು. ನಿರಂತರ ಪರಿವರ್ತನೆ ಹೊಂದೋದು ಧ್ಯಾನಿಗಳು. ಯಾಕೆಂದ್ರೆ ಅವರು ನೋಡ್ತಾ ಕಲಿತಾರೆ, ಓದ್ತಾ ಕಲಿತಾರೆ, ಇನ್ನೊಬ್ಬರ ಸಾಂಗತ್ಯದಲ್ಲಿದ್ದು ಕಲಿತಾರೆ, ಇನ್ನೊಬ್ಬರನ್ನು ಕೇಳ್ತಾ ಕಲಿತಾರೆ. ಎಷ್ಟು ರೀತಿ ಕಲಿತಾರೆ ಧ್ಯಾನಿಗಳದು? ಮನಸ್ಸಿನಿಂದ ಆಲಿಸ್ತಾ ಕಲಿತಾರೆ. ಅಂತ ಒಂದು ಕಲಿಕೆ ಮಾಡೋ ಧ್ಯಾನವನ್ನು ವರವಾಗಿ ನಮ್ಮ ಪತ್ರಿ ಸಾರ್ ಕೊಟ್ಟಿದ್ರಲ್ಲ, ಅವರನ್ನು ನಾವು ಎಷ್ಟು ಕೋಟಿ ಧನ್ಯವಾದ ಕೊಟ್ರು ಕಡಿಮೆ ಆಗುತ್ತೆ. ಮೂರನೇದು ಸಜ್ಜನ ಸಾಂಗತ್ಯ. ನಾವು ಮತ್ತು ನೀವು ಈಗ ಮಾಡ್ತಿರೋದು ಸಜ್ಜನ ಸಾಂಗತ್ಯ. ನನಗೆ ತಿಳಿದಿರೋದು, ನನ್ನ ಅನುಭವದಲ್ಲಿರೋದು ನಿಮ್ಮ ಜೊತೆಗೆ ಹಂಚ್ಕೊಂಡೆ ನಾನು. ಅದನ್ನ ನೀವು 10 ಜನ ಜೊತೆಗೆ ಹಂಚ್ಕೊಂಡಾಗ ನೀವು ಸಜ್ಜನ ಸಾಂಗತ್ಯ ಮಾಡ್ತಾ ಇದ್ದೀರಿ. ಯಾವ ಸಮಯದಲ್ಲಿ ನಾವು ಆತ್ಮಪರವಾಗ್ತೀವಿ, ಆತ್ಮ ನಿರ್ಬಲವಾಗ್ತೀವೋ ಆ ಸಮಯದಿಂದ ನಮ್ಮ ಸಾಧನೆ ಗಟ್ಟಿಯಾಗುತ್ತೆ. ಸಾಧನ ನಿರಂತರವಾಗಿ ನಡೆಯುತ್ತೆ. ಸಾಧನ ನಿರಂತರವಾಗಿ ನಡೆದಾಗ ನೀವು ನಿಮ್ಮ ಫ್ರೀಕ್ವೆನ್ಸಿಯನ್ನ ಹೆಚ್ಚಿಸ್ಕೊಳ್ತೀರಿ.
ಫ್ರೀಕ್ವೆನ್ಸಿ, ನಿಮ್ಮ ಫ್ರೀಕ್ವೆನ್ಸಿ ಹೆಚ್ಚಿದಾಗ ನೀವೇನ್ ಮಾಡ್ತೀರಿ? ಫ್ರೀಕ್ವೆನ್ಸಿ ಹೆಚ್ಚಿದಾಗ ಆವಾಗ ನೀವು ಉನ್ನತ ಆಯಾಮದ ಬಗ್ಗೆ ಅರಿವಾಗುತ್ತೆ, ಉನ್ನತ ಲೋಕದ ಅರಿವಾಗುತ್ತೆ, ಉನ್ನತ ಲೋಕದ ಮಾಸ್ಟರ್ಸ್ ನಿಮ್ಮ ಕನೆಕ್ಟಿವಿಟಿಗೆ ಬರ್ತಾರೆ. ನಿಮ್ಮ ಕನೆಕ್ಟಿವಿಟಿಗೆ ಉನ್ನತ ಲೋಕದ ಮಾಸ್ಟರ್ಸ್ ಬರ್ಬೇಕಂದ್ರೆ ನಾವು ಸಾಧನೆ ಮಾಡ್ತಾ ಬರ್ಬೇಕು. ಬಹಳಷ್ಟು ಜನ ನನಗೆ ಕೇಳ್ತಾರೆ, ಸರ್ ಯಾವ ರೀತಿ ನಿಮಗೆ ಕನೆಕ್ಟ್ ಆಗ್ತಾರೆ ಸರ್? ನಾನು ಇವತ್ತು ಮಾಡ್ತಿರುವ ಆ ಒಂದು ಚಾನೆಲಿಂಗ್ ಆಗ್ಲಿ, ಕನೆಕ್ಟಿವಿಟಿ ಆಗ್ಲಿ ನೋಡ್ತಾ ಇದ್ದೀರಿ ನೀವು. ಆದ್ರೆ ಹಿಂದೆ ನಾನು 6 ತಾಸು 21 ದಿವಸ ಸತತವಾಗಿ ಪಿರಮಿಡ್ ನಲ್ಲಿ ರಾತ್ರಿ ಮಾಡಿರುವ ಸಾಧನೆ ಯಾರು ನೋಡ್ತಾ ಇಲ್ಲ. 24 ತಾಸು ನನ್ ಸಲುವಾಗಿ ನಾನು ಧ್ಯಾನ ಕೂತ್ಕೊಂಡಿದ್ದು ಯಾರು ನೋಡ್ಲಿಲ್ಲ. ಆ ಸಾಧನೆ ಬಹಳ ಮುಖ್ಯ. ಸಾಧನೆ ಇಲ್ಲದೆ ಆಧ್ಯಾತ್ಮಿಕ ಜೀವನದಲ್ಲಿ ಏನನ್ನು ನೀವು ಪಡೆಯಲಾರಿ. ಸಾಧನೆ ಪ್ರತಿಯೊಂದಕ್ಕೂ ನಿಮಗೆ ಒಂದು ಎನರ್ಜಿ ಇದ್ದಕ್ಕೆ. ನೀವು ಆ ಸಾಧನೆ ಮಾಡ್ತಾ 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 ಪ್ರತಿ ಒಂದನ್ನು ಪಡ್ಕೊಳ್ತಾ ಹೋಗ್ತೀರಿ. ಯಾಕೆ ಋಷಿ ಮುನಿಗಳು ವರ್ಷಾನುಗಟ್ಲೆ ತಪಸ್ಸಿ ಕೊಡ್ತಾ ಇದ್ರು? ಸಾಧನೆ ಮಾಡೋ ಸಲುವಾಗಿ. ಯಾಕೆ ರಾವಣ ವರ ಪಡೆಯೋದಕ್ಕೆ ವರ್ಷಾನುಗಟ್ಲೆ ತಪಸ್ಸು ಮಾಡ್ದ? ದುಷ್ಟರಿಗಾಗ್ಲಿ ಶಿಷ್ಟರಿಗಾಗ್ಲಿ ಒಳ್ಳೆಯವರಿಗಾಗ್ಲಿ ಕೆಟ್ಟವರಿಗಾಗ್ಲಿ ಒಂದೇ ಮಾರ್ಗ, ಸಾಧನೆ ಮಾರ್ಗ. ಸಾಧನೆ ಮಾಡಿದ್ರೆ ಮಾತ್ರ ಫಲ ಸಿಗೋದು, ಸಾಧನೆ ಮಾಡಿದ್ರೆ ಮಾತ್ರ ವರ ಸಿಗೋದು. ಅಂತ ಒಂದು ಸಾಧನ ಪಿರಮಿಡ್ ಮಾಸ್ಟರ್ಸ್ ಸತತವಾಗಿ ಎಲ್ಲ ಕಡೆಯಿಂದ ಮಾಡ್ತಾ ಇದ್ದಾರೆ. ಅದನ್ನ ಮುಂದುವರಿಸಿ 15 ನಿಮಿಷ ಕಣ್ಮುಚ್ಕೊಂಡು ಕಣ್ ತೆಗೆದ್ರಿಂದ ಏನು ಕೆಲಸ ಆಗಲ್ಲ. ನಿಮಗೆ ನೀವು ಚಾಲೆಂಜ್ ಕೊಡ್ರಿ, ನಾನು ಒಂದು 21 ದಿವಸ 3 ತಾಸು ಕಂಟಿನ್ಯೂಸ್ ಧ್ಯಾನ ಮಾಡ್ತೀನಿ, ನನ್ನನ್ನು ನಾನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ನಾನು ಮುಂದೆ ಆಗ್ತೀನಿ ಅಂತ ಛಲ ತೊಡ್ರಿ. ಅವಾಗ ಆಗುತ್ತೆ ರೀ ನಿಮ್ಮ ಜೀವನದಲ್ಲಿ ಬದಲಾವಣೆ. ಅವಾಗ ಆಗುತ್ತೆ ರೀ ನಿಮ್ಗೆ ಉನ್ನತ ಲೋಕದ ಅನುಭವ. ಅವಾಗ ಆಗುತ್ತೆ ನಿಮಗೆ ಹೈಯರ್ ಡೈಮೆನ್ಷನ್ ಮಾಸ್ಟರ್ಸಿನ ಪರಿಚಯ. ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಹಾಗೆ ನಿಮ್ಮನ್ನು ಕನೆಕ್ಟ್ ಮಾಡಕ್ ಆಗಲ್ಲ. ನಿಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಹೆಚ್ಚಾದಾಗ ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಸಂತೋಷದಿಂದ ನಿಮ್ಮ ಹತ್ರ ಬರ್ತಾರೆ. ನನಗೆ ಒಂದು ಮಾಧ್ಯಮ ಸಿಕ್ಕಿತು, ಇವರ ಮುಖಾಂತರ ನಾನು ಈ ಭೂಲೋಕದಲ್ಲಿ ಕೆಲಸ ಮಾಡ್ಬೋದು ಅಂತೇಳಿ ನಿಮ್ಮ ಹತ್ರ ಬರ್ತಾರೆ. ಏಂಜಲ್ಸ್ ಹತ್ರ ಬರ್ತಾರೆ, ಋಷಿ ಮುನಿಗಳು ಹತ್ರ ಬರ್ತಾರೆ, ಉನ್ನತ ಲೋಕದ ಮಾಸ್ಟರ್ಸ್ ಹತ್ರ ಬರ್ತಾರೆ. ಎಲ್ಲರೂ ನಿಮ್ಮ ಸಹಾಯಕ್ಕೆ ನಿಂತ್ಕೊಳ್ತಾರೆ, ನಿಮ್ಮ ಮುಖಾಂತರ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ನಮ್ಮ ಇಂಟೆನ್ಷನ್ ಒಳ್ಳೆದಾಗಿ, ನಮ್ಮ ಸಂಕಲ್ಪ ಒಳ್ಳೆದಾಗಿರ್ಬೇಕು, ನಮ್ಮ ಕಾರ್ಯ ಲೋಕ ಕಲ್ಯಾಣ ಕಾರ್ಯ ಆಗಿರ್ಬೇಕು. ಇಲ್ಲದಿದ್ರೆ ಅವರ ಸಪೋರ್ಟ್ ಬರಲ್ಲ. ನಾವು ಸ್ವಾರ್ಥಿಗಳಾಗಿರಬಾರ್ದು, ನಿಸ್ವಾರ್ಥಿಗಳಾಗಿರಬೇಕು, ಲೋಕ ಕಲ್ಯಾಣ ಕಾರ್ಯ ಮಾಡುವಂತರಾಗಿರಬೇಕು. ಆ ಪರಿಸ್ಥಿತಿಯಲ್ಲಿ ಮಾಸ್ಟರ್ಸ್ ನಿಮ್ಮ ಬೆನ್ನೆಲುಬಾಗಿ ನಿಮ್ಮ ಜೊತೆಗೆ ಸತತವಾಗಿ ಕೆಲಸ ಮಾಡ್ತಾರೆ. ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ನಾನು ಧ್ಯಾನಕ್ಕೆ ಬಂದ, ನಾನು 2008ರಲ್ಲಿ ಧ್ಯಾನ ಮಾಡಿದೆ. 2008ರಿಂದ ನನಗೆ ಯಾವುದೇ ರೀತಿಯಾದ ತೊಂದರೆ ನಾನು ನೋಡಿಲ್ಲ. ತೊಂದರೆಗಳು ಬರ್ತವೆ ಇಲ್ಲ ಅನ್ನಲ್ಲ, ಅದೇ ರೀತಿ ಸಲೀಸಾಗಿ ಹೊರಟು ಬಿಡುತ್ತೆ. ನಾವು ಧ್ಯಾನ ಸಾಧನೆ ಮಾಡ್ತಾ ಇದ್ದೀವಿ, ವ್ಯಾಪಾರದಲ್ಲಿದ್ದೀವಿ, ನಮಗೆ ಅದ್ಭುತವಾದ ಕೆಲಸ ಮಾಡೋರ ಒಂದು ಸಂಯೋಗ ಇರುತ್ತೆ, ಅದ್ಭುತವಾದ ಕಂಪನಿ ಸಪೋರ್ಟ್ ಇರುತ್ತೆ. ನೀವು ಚೆನ್ನಾಗಿ ದುಡಿದು ಧ್ಯಾನದ ಸಲುವಾಗಿ ಕೆಲಸ ಮಾಡ್ಲಿ ಅಂತೇಳಿ ಎಲ್ಲಾ ರೀತಿಯ ಸಪೋರ್ಟ್ ಮಾಸ್ಟರ್ಸ್ ಇಂದ ಬರುತ್ತೆ. ಪ್ರತಿಯೊಬ್ರು ನೀವು ಅನ್ನದಾನಕ್ಕೆ ಮರಿಲಾರ್ದೆ ಡೊನೇಟ್ ಕೊಡ್ರಿ, ಡೊನೇಷನ್ ಮಾಡಿ.
ಕಾಣಿಕೆಯನ್ನು ಕೊಡಿ. ಯಾಕೆಂದ್ರೆ ನೀವು ಎಷ್ಟೇ ಕೊಡ್ರಿ, ಕೊಡೋದು 10 ರೂಪಾಯಿ ಕೊಡ್ತಿರೋ 100 ರೂಪಾಯಿ ಕೊಡ್ತಿರೋ ಮುಖ್ಯವಲ್ಲ. ನೀವು ಎಷ್ಟು ಹೃದಯದ ವಂತಿಕೆಯಿಂದ ಕೊಡ್ತಾ ಇದ್ರಿ ಅದು ಮುಖ್ಯ. ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕೊಟ್ಟು ಎಸ್ ಆ ವ್ಯಕ್ತಿ ಹೇಳಿದ್ನಂತೆ, ಸರ್ ನಾನು ನಿಮಗೆ 1,000 ಕೊಟ್ಟಾಗ ನಾನು ಇನ್ನೊಬ್ಬರ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ನನ್ನ ಶಕ್ತಿ ಅಷ್ಟೇ ಇತ್ತು. ನೀವು ಮುಂದಿನ ಸಲ ಬಂದಾಗ ನಾನು ನನ್ನದಾದ ಒಂದು ಸ್ವಂತ ವ್ಯಾಪಾರವನ್ನು ಶುರು ಮಾಡಿಕೊಂಡೆ, ಬಹಳ ಕಷ್ಟ ಇತ್ತು. ಅವಾಗಿನ ಹೊಸದಾಗಿ ಶುರು ಮಾಡಿದ್ದೆ. ಆದ್ರೂನು ನನಗೆ ಹೊಸದಾಗಿ ಶುರು ಮಾಡಿದ್ರು ನನಗೆ ಒಂದ್ ಸ್ವಲ್ಪ ಲಾಭ ಆಯ್ತು. ಆ ಲಾಭದಿಂದ 10,000 ತೆಕ್ಕೊಟ್ಟೆ. ಕಷ್ಟನೇ ಇತ್ತು, ಆದ್ರೆ ಲಾಭ ಆಗಿತ್ತಲ್ಲ, ಅದಕ್ಕೆ 10,000 ತೆಕ್ಕೊಟ್ಟೆ ನಾನು ಅಂತ. ಆದ್ರೆ ನೀವು ಈ ಸಲ ಬಂದಾಗ ನನ್ನ ವ್ಯಾಪಾರದಲ್ಲಿ ಬಹಳಷ್ಟು ಲಾಭ ಆಗಿದೆ. ಆ ಲಾಭ ನನಗೆ ಈ ಕೊಡೋದ್ರಿಂದಾನೇ ಬರ್ತಾ ಇದೆ ಅಂತ ನನಗೆ ಅರಿವಾಗಿದೆ ಅಂತೇಳಿ 1,00,000 ರೂಪಾಯಿ ಕೊಟ್ಟ. ಅಂದ್ರೆ ನೋಡಿ ಎಂತ ಮನಸ್ಥಿತಿ ರೀ ಅವ್ರದ್ದು. ಒಂದು ಅನ್ನದಾನಕ್ಕೋಸ್ಕರ 1,00,000 ರೂಪಾಯಿ ಕೊಡ್ಬೇಕು ಅಂತಂದ್ರೆ ಅವ್ರು ಸಾಮಾನ್ಯ ವ್ಯಕ್ತಿ ಅಲ್ಲ. ಅಂದ್ರೆ ನೀವೆಲ್ಲರೂ 1,00,000 ಕೊಡಿ ಅಂತ ನಾನು ಕೇಳ್ತಾ ಇಲ್ಲ, ಆದ್ರೆ ಕೊಡೋದು ಎಷ್ಟು ಮುಖ್ಯ ಅಂತ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾವು ಸಾಧನೆ ಮಾಡ್ತಾ ಮಾಡ್ತಾ, ಸೇವೆ ಮಾಡ್ತಾ ಮಾಡ್ತಾ ನಾವು ಅನ್ನದಾನಕ್ಕೆ ಕೂಡ ಕೊಡುಗೆಯನ್ನು ಕೊಡೋದು ಬಹಳ ಮುಖ್ಯ. ಬುದ್ಧ ಪೂರ್ಣಿಮಾ ಬರ್ತಾ ಇದೆ. ಬುದ್ಧ ಪೂರ್ಣಿಮಾ ಸಲುವಾಗಿ ಎಲ್ಲರೂ ಕೊಡುಗೆಯನ್ನು ಕೊಡಿ. ನಿಮ್ಮ ಒಂದು ಕೊಡುಗೆ ಇರಬೇಕು ಅಷ್ಟೇ. ನೀವು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಯಾರಿಗೆ ಹೇಳ್ಬೇಡಿ. ಪ್ರತಿಯೊಬ್ಬ ಧ್ಯಾನಿ 100 ರೂಪಾಯಿ ಹಾಕಿದ್ರೆ ಸಾಕ್ರಿ, ಕೋಟ್ಯಾನುಗಟ್ಲೆ ಹಣ ಶೇಖರಣೆ ಆಗಿ ಅದ್ಭುತವಾಗಿ ಬುದ್ಧ ಪೂರ್ಣಿಮಾವನ್ನು ಆಚರಿಸ್ಬೋದು. ಅದಕ್ಕೆ ಹೇಳೋದು, ಸಾರು ಯಾವಾಗೂ ಹೇಳ್ತಾ ಇದ್ರು, ಅನ್ನದಾನಕ್ಕೆ ನೀವು ಮಾಡೋ ದಾನ ಯೋಗಿಗಳಿಗೆ ಊಟ ಮಾಡಿಸ್ತಾ ಒಂದು ಪುಣ್ಯ ನಿಮಗೆ ಸಿಗುತ್ತೆ ಅಂತ ಹೇಳಿ. ಯಾಕಂದ್ರೆ ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಯೋಗಿಗಳು, ಅವ್ರಿಗೆ ಅನ್ನದಾನ ಮಾಡಿಸಿರುವ ಒಂದು ಪುಣ್ಯ ನಿಮಗೆ ಸಿಗುತ್ತೆ. ಎಸ್ ಮಾಸ್ಟರ್ಸ್. ಮೇಡಮ್ ಸಮಯ ಇದೆನಾ ಇನ್ನ? ಸರ್ ಇನ್ನು 5 ಮಿನಿಟ್ಸ್ ಇದೆ. ಓಕೆ ಓಕೆ, 5 to 10 ಮಿನಿಟ್ಸ್. ಓಕೆ ಸರ್. ಎಸ್ ಎಸ್ ಮೇಡಮ್. ಕೊನೆಯದಾಗಿ ನಾನು ಹೇಳೋದು ಇನ್ನೊಂದು ಏನಂದ್ರೆ, ಈ ಉನ್ನತ ಲೋಕದ ಅರಿವಾಗ್ಬೇಕು ನಿಮಗೆ ಅಂದ್ರೆ ಸಾಧನೆ ಮಾಡಿ. ಉನ್ನತ ಲೋಕದ ಪರಿಚಯ ಆಗ್ಬೇಕು ಅಂದ್ರೆ ಸಾಧನೆ ಮಾಡಿ. ಸಾಧನೆಯಲ್ಲಿ ಬಹಳ ಶಕ್ತಿ ಇದೆ. ಸಾಧನೆಯಿಂದ ಪ್ರತಿಯೊಂದನ್ನು ಪಡ್ಕೋಬಹುದು. ಅದಕ್ಕೆ ಎಕ್ಸಾಂಪಲ್ ನಾನು ಧ್ಯಾನದಿಂದ ನಾನು ಶುರು ಮಾಡಿದಾಗ ನನ್ನ ವ್ಯಾಪಾರದ ಒಂದು ಟರ್ನ್ ಓವರ್ 5 ಲಕ್ಷ ಆಗಿತ್ತು. ನಾನು ಇವತ್ತಿಗೆ ತಿಂಗಳಿಗೆ 50 ಲಕ್ಷ ಟರ್ನ್ ಓವರ್ ಮಾಡ್ತೇನೆ. ನೋಡಿ ಎಷ್ಟು ಶಿಫ್ಟ್ ತಗೊಂಡಿದೆ ನೋಡಿ. ಇದೆಲ್ಲ ಧ್ಯಾನದ ಮಹಿಮೆ. ಧ್ಯಾನದಿಂದನೇ ಲಭಿಸ್ತು ಅಂತೇಳಿ ನನಗೆ 100ಕ್ಕೆ 100% ಐ ಬಿಲೀವ್. ನಮ್ಮ ಪರಿಶ್ರಮ ಮುಖ್ಯ ಇಲ್ಲ ಅನ್ನಲ್ಲ, ಆದ್ರೆ ಆ ಪರಿಶ್ರಮದ ಜೊತೆಗೆ ಧ್ಯಾನ ಪ್ರಚಾರ, ಧ್ಯಾನ ಸಾಧನೆ ಏನು ಮಾಡ್ತೀವಲ್ಲ, ಅದರಿಂದ ನಮಗೆ ಸಾಕಷ್ಟು ಲಾಭ ಆಗುತ್ತೆ. ಅಷ್ಟು ಲಾಭ ತಂದ್ಕೊಡುವಾಗ ನಾನು ಯಾಕ್ರಿ ಪಿರಮಿಡ್ ಸಲುವಾಗಿ, ಯಾಕ್ರಿ ಅನ್ನದಾನ ಸಲುವಾಗಿ ಮಾಡಬಾರ್ದು? ಖಂಡಿತವಾಗಿ ನಾವು ಮಾಡ್ಲೇಬೇಕು. ನಾನು ಕೊನೆಯದಾಗಿ ಇನ್ನೊಂದು ಹೇಳಿ ಇವತ್ತಿನ ಕಾರ್ಯಾಗಾರವನ್ನು ಮುಗಿಸೋಣ. ಪಿರಮಿಡ್ ಕಟ್ಟೋಬೇಕಾದ್ರೆ ನಾವು ಎಲ್ಲರಿಗೆ ನಮ್ಮ ಹೊಸಪೇಟ್ ಪಿರಮಿಡ್ ಕಟ್ಟಬೇಕಾದ್ರೆ ನಾನು ಪ್ರತಿಯೊಬ್ಬರಲ್ಲಿ ರಿಕ್ವೆಸ್ಟ್ ಮಾಡಿದ್ದೆ,
ನಮ್ಮ ಹೊಸಪೇಟೆಯಲ್ಲಿ ಪಿರಮಿಡ್ ಕಟ್ತಾ ಇದೀವಿ, ನಿಮ್ಮೆಲ್ಲರ ಸಹಯೋಗ ಬೇಕು ಅಂತೇಳಿ ನಾನು ಕೇಳಿದಾಗ ಒಂದ್ ದಿವಸ ನನಗೆ ನಮ್ಮ ಪವಿತ್ರ ಮೇಡಮ್ ಅವರು ಕಾಲ್ ಮಾಡಿದ್ರು. ಸರ್, ನಮ್ಮ ಅಕೌಂಟಿಗೆ ಹಣ ಬಿದ್ದಿದೆ. ಏನೋ ಓಕೆ, 5,000 10,000 ಬಿದ್ದಿರುತ್ತೆ, ಅದಕ್ಕೆ ಫೋನ್ ಮಾಡಿದಾರ ಅಂತ ನಾನು ಅನ್ಕೊಂಡೆ. ಎಷ್ಟು ಬಿದ್ದಿದೆ ಅಮ್ಮ ಅಂತಂದೆ. ಇಲ್ಲ ಇಲ್ಲ ಅಣ್ಣ, ಬಹಳ ದೊಡ್ಡ ಅಮೌಂಟ್ ಬಿದ್ದಿದೆ ಅಂತ. ಎಷ್ಟಮ್ಮ ಅಂತಂದೆ. ಅವ್ರು ಹೇಳಿದ್ರು 1,00,000 ಹಾಕಿದ್ದಾರೆ. ರಾಜಸ್ಥಾನಿನ ನರೇಂದ್ರ ಅಂತೇಳಿ ಅವರೊಬ್ರು, ಅವರು ನಮ್ಮ ಪಿರಮಿಡ್ ಕನ್ಸ್ಟ್ರಕ್ಷನ್ಗೆ 1,00,000 ರೂಪಾಯಿ ಕಳಿಸ್ಕೊಟ್ಟಿದ್ದಾರೆ. ನೋಡಿ, ಅವ್ರಿರೋದು ರಾಜಸ್ಥಾನದಲ್ಲಿ, ನಮ್ಮ ಪಿರಮಿಡ್ ಕನ್ಸ್ಟ್ರಕ್ಷನ್ ಆಗ್ತಿರೋದು ಹೊಸಪೇಟೆಯಲ್ಲಿ. ಅಲ್ಲಿಂದ ಅವರು ನಮ್ಮ ಪಿರಮಿಡ್ ಕನ್ಸ್ಟ್ರಕ್ಷನ್ಗೆ 1,00,000 ರೂಪಾಯಿ ಕಳಿಸ್ಕೊಟ್ರು. ಅಂದ್ರೆ ನೋಡಿ, ಯಾವ ರೀತಿಯಿಂದ ನಮಗೆ ಮಾಸ್ಟರ್ಸ್ ಸಹಯೋಗ ಮಾಡ್ಕೊಡ್ತಾರೆ. ಒಂದು ಉನ್ನತವಾದ ಒಂದು ಕಾರ್ಯವನ್ನು ನಾವು ಪಣ ತೊಟ್ಟಿ ಇಂಟೆಂಟ್ ಹಾಕೊಂಡು ಸಂಕಲ್ಪ ತೊಟ್ಟು ನಾವು ಮುಂದುವರೆದಾಗ ಎಲ್ಲ ರೀತಿಯಿಂದ ಸಹಾಯ ಬರುತ್ತೆ. ಯಾಕೆ ಈ ಮಹಾತರ್ ಫೌಂಡೇಶನ್ ಎಷ್ಟು ಲ್ಯಾಂಗ್ವೇಜಸ್ ನಲ್ಲಿ ನಮ್ ಸಾರ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಅದ್ಭುತವಾದ ಸಹಯೋಗ ಬರ್ತಾ ಇದೆ. ಒಬ್ಬ ವ್ಯಕ್ತಿ ಇಷ್ಟು ಮಾಡೋದಕ್ಕೆ ಸಾಧ್ಯನಾ? ಆ ಒಬ್ಬ ವ್ಯಕ್ತಿಗೆ 10 ಪಿರಮಿಡ್ ಮಾಸ್ಟರ್ ಸೇರ್ಕೊಂಡಾಗ ಆ ಒಬ್ಬ ವ್ಯಕ್ತಿ ಕಲ್ಕಿ ಭಗವಾನ್ ಆಗ್ತಾನೆ. ಕಲ್ಕಿ ಭಗವಾನ್ ಅಂದ್ರೆ ಏನು ಅರ್ಥ? ಕಲ್ಕಿ ಭಗವಾನ್ ಅಂತಂದ್ರೆ ಒಂದು ವ್ಯಕ್ತಿ ಅಲ್ಲ, 100 ವ್ಯಕ್ತಿ. ಸಾರಿಗೆ ಒಂದ್ಸಲ ಪತ್ರಿ ಸಾರಿಗೆ ಇಂಟರ್ವ್ಯೂನಲ್ಲಿ ಕೇಳಿದ್ರು, ಸರ್, ನಿಮ್ಮ ತರುವಾಯಿ ನಿಮ್ಮ ಉತ್ತರಾಧಿಕಾರಿಯನ್ನ ರೆಡಿ ಮಾಡಿದೀರಾ ಅಂತ ಕೇಳಿದ್ರು. ಸಾರ್ ಹ್ಞೂ ಅಂತ. ಹೌದಾ, ಯಾರು, ಅವ್ರ ಹೆಸರು ಹೇಳ್ತೀರಾ ಅಂತ. ನಾನು ಹೆಸರು ಹೇಳಕ್ಕಾಗಲ್ಲ, ಒಬ್ರ ಇಬ್ರ ಲಕ್ಷಾದಿಗಟ್ಲೆ ನನ್ನ ಉತ್ತರಾಧಿಕಾರಿಗಳು ಇದ್ದಾರೆ, ಲಕ್ಷಾದಿಗಟ್ಲು ಪಿರಮಿಡ್ ಮಾಸ್ಟರ್ಸ್ ಎಲ್ಲಾರು ನನ್ನ ಉತ್ತರಾಧಿಕಾರಿಗಳು ಅಂತ ಹೇಳಿದ್ರು. ಎಂತ ಅದ್ಭುತವಾದ ಮಾತ್ರೆ. ಅಂದ್ರೆ ಸಾರು ನಮ್ಮ ಎಲ್ಲರನ್ನು ಅಷ್ಟು ಅಚ್ಚುಕಟ್ಟವಾಗಿ ರೆಡಿ ಮಾಡಿ ಹೋಗಿದ್ದಾರೆ. ಎಲ್ಲವನ್ನು ತೂಗಿಸ್ಕೊಂಡು ಹೋಗೋದಕ್ಕೆ ಪ್ರತಿಯೊಂದು ಪಿರಮಿಡ್ ಸೆಲ್ಫ್ ಮ್ಯಾನೇಜ್ಮೆಂಟ್ ರೀ. ಅದ್ರ ಅಚ್ಚುಕಟ್ಟಿನಲ್ಲಿ ಅವರು ಎಲ್ಲರೂ ಸೇರ್ಕೊಂಡು ಅದನ್ನ ನಡೆಸ್ತಾರೆ. ಎಲ್ಲಿನೂ ಇಂಟರ್ಫರೆನ್ಸ್ ಇಲ್ಲ ಸಾರ್ದು. ಸಾರ್ ಯಾವಾಗೂ ಹೇಳ್ತಿದ್ರು ನೋ ಇಂಟರ್ಫರೆನ್ಸ್ ಅಂತೇಳಿ. ನೀವೇ ನಿಮ್ಮ ಅಸೋಸಿಯೇಷನ್ ಮಾಡ್ಕೊಳ್ಳಿ, ನಿಮ್ಮ ಪಿರಮಿಡ್ ಕಳಿಸ್ರಿ, ನಿಮ್ಮ ಪಿರಮಿಡ್ ನಡೆಸ್ರಿ, ನಿಮ್ಮ ಪಿರಮಿಡ್ ಅನ್ನದಾನ ನಡೆಸ್ರಿ ಅಂತ ಹೇಳಿದ್ರು. ಎಷ್ಟು ಅದ್ಭುತವಾದ ಒಂದು ಮಾತ್ರೆ. ಸಾರು ಯಾವಾಗೂ ನಮಗೆ ಅದೇ ಕಲ್ಸ್ಕೊಟ್ಟಿದ್ದು. ಆ ಸಾರ್ ಕೊಟ್ಟಿರುವ ಫ್ರೀಡಮ್ ಇಂದ ನಾವು ಇಷ್ಟೆಲ್ಲ ಕಲ್ತಿದ್ದೀವಿ. ನಿಜಕ್ಕೂ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾರಿಗೆ ಕಡಿಮೆ. ಅಂತ ಒಂದು ವ್ಯಕ್ತಿತ್ವವನ್ನು ನಮ್ಮಲ್ಲಿ ಸೃಷ್ಟಿ ಮಾಡಿಕೊಟ್ಟ ಪತ್ರಿ ಸಾರಿಗೆ ನಾವು ಕೋಟಿ ಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ಬೇಕು. ಎಸ್, ಸಾರಿಗೆ ಧನ್ಯವಾದ ಹೇಳ್ತಾ ಇವತ್ತಿನ ಕ್ಲಾಸ್ ಇವತ್ತು ಕೊನೆಗೊಳಿಸೋಣ. ನನಗೆ ಅವಕಾಶ ಮಾಡಿಕೊಟ್ಟಿರುವ ಮಹಾತರ್ ಫೌಂಡೇಶನ್ ಅವರಿಗೆ, ಮಹಾತರ್ ಫೌಂಡೇಶನ್ ಎಲ್ಲಾ ಟೀಮ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು.